ನಾನು ಮೊದಲನೇ ದಿನದ ಡೈಲಿ ಯೂಟ್ಯೂಬ್ ಬ್ಲಾಗು ನಮ್ಮೂರು ಗಣೇಶನ ದೇವಸ್ಥಾನದಿಂದ ಶುರು ಮಾಡ್ತಾಯಿದ್ದೀನಿ. ಇನ್ನು ನಾನು ಯಾರು ಅಂದರೆ ನನ್ನ ಹೆಸರು ಮಂಜುನಾಥ ಅಂತ. ನಮ್ಮೂರು ಸೂಲೂರು. ಸೂಲೂರು ಎಲ್ಲಿದೆ ಅಂದರೆ ಕೋಲಾರ ತಾಲೂಕಲ್ಲಿ. ಸರಿ, ನನಗೆ ಕೆಲ್ಸಕ್ಕೆ ಟೈಮ್ ಆಯ್ತಂತ ದೇವಸ್ಥಾನ ಬಾಗ್ಲು ಹಾಕ್ಕೊಂಡು ಹೊರಟೆ. ಹೋಗೋಣ ಕೃಷ್ಣಮೂರ್ತಿ. ಏನೋ ಮಾಡ್ಕೊತ ನಂಗೆ ಗೊತ್ತಿಲ್ಲ. ನಾನು ಇವತ್ತು ಹೊಸ್ದಾಗಿ ವೀಡಿಯೋ ಮಾಡ್ತಾ ಇರೋದಕ್ಕೆ ನಮ್ಮ ಫ್ರೆಂಡು ಸಿಗ್ಬೀಳ್ತಾ ಇದ್ನು. ಅದು ಹೀಗೆ ಸರಿ ಅಂತ ನಾನು ಅವನಿಗೊಂದು ಬಾಯಿ ಹೇಳ್ಬಿಟ್ಟು ಅವನ ಹತ್ರ ಇದ್ದಿದ್ದು ಗಾಡಿ ಬೀಕಾಯಿ ತಗೊಂಡು ಈಚೆ ಕಡೆ ಬನ್ನಿ. ಹೋಗ್ತೀನಿ ಕೃಷ್ಣ. ಬಂದು ನೋಡಿದರೆ ಮಳೆ ಹಿಂಗೆ ಸಿಂಕಗಳು ಸ್ಟಾರ್ಟ್ ಆಗಿದ್ವು. ಈಚೆ ಕಡೆ ಬಂದರೆ ಮಾಡ ಹಿಡ್ಕೊಂಡಿತ್ತು, ಅಂದರೆ ಸಿಂಕಗಳು ಬೀಳ್ತಾ ಇದ್ವು. ಸ್ವಲ್ಪ ಹೊತ್ತಾದ್ಮೇಲೆ ಆ ಮಳೆನೂ ನಿಲ್ತು. ನಾನು ದಾರಿಯಲ್ಲಿ ಹೋಗ್ತಾ ಇದ್ದರೆ ಮತ್ತೆ ಶುರುವಾಯಿತು. ಇನ್ನೇನು ಮಾಡೋದಂತ ದಾರಿಯಲ್ಲಿ ನೆನ್ಕೊಂಡೆ ಹೋಗ್ತಾ ಇದ್ನಿ. ನೋಡ್ರಿ, ಮಂಜು ಜೊತೆ ಮಳೆ ಸೇರಿ ಬೆಟ್ಟನೂ ಮುಚ್ಕೊಂಡ್ಬಿಟ್ಟಿತ್ತು. ಚಳಿಲಿ ಮಳೆಯಲ್ಲಿ ಅರ್ಧ ಗಂಟೆ ನೆನ್ಕೊಂಡು ಬಂದಮೇಲೆ ಕೊನೆಗೂ ಚೌಟ್ರಿಗೆ ಬಂದೆ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಒಳಗೆ ಹೋಗೋಣ ಅಂತ ಹೋದೆ. ನಾನು ಹೋಗಿದ್ದು ಮಕ್ಸಂದ್ರ ಅನ್ನೋ ಚೌಟ್ರಿಗೆ. ಮಳೆಗೆ ನೆನ್ಕೊಂಬಂದಿದ್ದು ಸ್ವೆಟ್ರನ್ನ ಅಲ್ಲಿ ತಗ್ಲಾಕ್ಬಿಟ್ಟು ಹಾಕ್ಬಿಟ್ಟು ಅಲ್ಲಿ ಪಕ್ಕದಾಗೆ ಕಳ್ಬೀಜ 2 ಕಾಣಿಸ್ತಿದ್ವು. ಹೋಗಿ 2 ಕಾಳು ಬಾಯಲ್ಲಿ ಹಾಕ್ಕೊಂಡು ಈಚೆ ಕಡೆಗೆ ಬಂದರೆ ಮೈಸೂರು ಪಾಕ್ ಮಾಡೋದಕ್ಕೆ ಸಕ್ಕರೆ ಪಾಕ ಹಾಕ್ತಾಯಿದ್ರು. ನಾನು ಹೋದ್ಮೇಲೆ ನಮ್ಮ ಶೆಟ್ಟಣ್ಣ ಬಂದರು. ಅವ್ರಿಗೊಂದು ಆಯಿ ಬಾಯಿ ಹೇಳ್ಕೊಂಡು ತೆಂಗಿನಕಾಯಿ ಜುಂಜು ಕೀಳ್ಬೇಕಾಯ್ತು. ಆ ಜುಂಜು ಕಿತ್ತಿದ ತೆಂಗಿನಕಾಯಿನ ಬಂದು ಹೊಡಿಬೇಕಾಗಿತ್ತು. ಏನಕ್ಕಪ್ಪ ಅಂತಂದರೆ ಕಾಯಿ ಹೋಳಿಗೆ ಇತ್ತು. ಕಾಯಿ ಹೋಳಿಗೆ ಎಷ್ಟು ಗೊತ್ತಾ? 700. ನಮ್ಮ ಉಪ್ಪಿ ಬಾಸು ದೋಸೆ ಅಕ್ಕಿ ಇಟ್ಟು ಕಲಿಸ್ತಿದ್ರು. ನೋಡ್ರಿ, ಇವು 50 ತೆಂಗಿನಕಾಯಿ ಅಂದರೆ 100 ಚಿಪ್ಪುಗಳವೆ. ತರಕಾರಿ ಬಂದಿತ್ತು, ಅದನ್ನೆಲ್ಲ ಕಟ್ ಮಾಡ್ತಾಯಿದ್ರು. ನಾನು ಹೋಗಿ ತೆಂಗಿನಕಾಯಿ ತುರಿಯಕ್ಕೆ ಕುತ್ಕೊಂಡೆ. ಟೈಮು 10:15 100 ತೆಂಗಿನ ಚಿಪ್ಪುಗಳನ್ನ ಎಷ್ಟೊತ್ತಿಗೆ ತುರಿತೀನೋ ನೋಡೋಣ ಬನ್ನಿ. ಇದನ್ನು ತಿರ್ಗಾ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಬೇಕು. ತೆಂಗಿನ ಚಿಪ್ಪು ತುರಿದಿದ್ರೆ ಉಪ್ಪಿ ಬಸ್ ಬಂದು ಗ್ರೈಂಡ್ರ್ ಒಳಕ್ಕೆ ಗುಂಡಾಕಮ್ಮ. ಈ ಗುಂಡು ತುಂಬ ತೂಕ ಇದ್ದಿದ್ಕ ನನ್ನ ಕೂಗಿದ್ರು. ಗ್ರೈಂಡ್ರ್ನಾಗ ಕೊಬ್ಬರಿ ನೈಸಾಗಿ ರುಬ್ತಿತ್ತು. ನಾನು ಹೋಗಿ ಮತ್ತೆ ತೆಂಗಿನ ಚಿಪ್ಪು ತುರಿಯೋಕೆ ಕುಂತ್ಕೊಂಡೆ. ಕೊನೆಯಲ್ಲಿ ಎಲ್ಲ ತುರ್ತಿದ್ದು ಮುಗೀತು.
ಹನ್ನೊಂದು ಮುಕ್ಕಾಲು 10 ಮುಕ್ಕಾಲಾಗ ಸ್ಟಾರ್ಟ್ ಮಾಡಿದ್ದು 11 ಮುಕ್ಕಾಲಾಗ ಆಯ್ತು. ಆ ಎಣ್ಣೆನ ಸ್ವೀಟ್ ಹೊಡಿತಾವ್ರೆ, ಸಾವು ಸ್ವೀಟು ಒಂದು 400 ಸ್ವೀಟ್ ಮಾಡವ್ರೆ. ಬೇಳೆ ಬೇಯ್ತಾ ಇದೆ, ಅವಾಗಿಂದ ಗಂಟೆಮಿಂದ ಬೇಯ್ತಾ ಇದೆ, ಇನ್ನೂ ಬೆಂದಿಲ್ಲ ಬೇಳೆ. ನೀರು ಚೆನ್ನಾಗಿಲ್ಲ, ನೀರು ಚೆನ್ನಾಗಿದ್ರೆ ಬೇಗ ಬೇಯ್ತದೆ. ಫಿಲ್ಟರ್ ನೀರು ಹಾಕ್ಬೇಕಲ್ಲ, ಫಿಲ್ಟರ್ ನೀರು ಹಾಕಿ. ಫಿಲ್ಟರ್ ನೀರು ತಾನೇ ಹಾಕಿರೋದು. ಅನ್ನಕ್ಕೆ ಅಕ್ಕಿ ತೊಳಿತಾವ್ರೆ ನಮ್ಮ ಉಪ್ರಣ್ಣ. ಎಷ್ಟು 10 ಕೆಜಿ? 10 ಕೆಜಿ? 10 ಕೆಜಿ ರೈಸ್ ಇವಾಗ ಮಧ್ಯಾಹ್ನಕ್ಕೆ. ಹೋಳಿಗೆಕ ಇಟ್ಟು ಒಂದು 2 ಅವರ್ ನೆನೆಸ್ತಾರ. ಕಾಯಿ ಹೋಳಿಗೆಕ ಕಲರ್ ಹಾಕೋ. ಕಲರ್ ಅಂದರೆ ಅರಿಶಿನ ಸ್ವಲ್ಪ ಕಮ್ಮಿ ಹಾಕಿದ್ರೆ ಅದು ಬೇಳೆ ಹೋಳಿಗೆ ಆಗ್ತದೆ. ಬೇಳೆ ಹೋಳಿಗೆ ಮಾಡೋಕೆ ಅರಿಶಿನ ಹಾಕೋಮವ. ಕಾಯಿ ಹೋಳಿಗೆಕ ಅರಿಶಿನ ಹಾಕಿದ್ರೆ ಸ್ವಲ್ಪ ಕಲರ್ ಕಾಣಿಸ್ತದೆ, ಚೆನ್ನಾಗಿ ಕಾಣ್ತದೆ. ಮಿಕ್ಸ್ ಪಲ್ಯಕ್ಕೆ ತರಕಾರಿ ಹಚ್ಚಿದ್ರೆ ನೌಕೋಲು, ಕ್ಯಾರೆಟು, ಬೀನ್ಸು, ಇದು ಮೆಂತ್ಯ ಸೊಪ್ಪು, ಮೆಂತ್ಯ ಬಾತ್ಕ ಫಸ್ಟ್ ಹಚ್ಬಿಟ್ಟು ಆಮೇಲೆ ತೊಳಿಸ್ತೀರ. ಬೆಲ್ಲ ಒಯ್ಬೇಕಾ? ಬೆಲ್ಲ ಒಯ್ಬೇಕು, 2 ಬಕೆಟ್ ಬೆಲ್ಲ ಒಯ್ಬೇಕಾ? 2.5 ಬಕೆಟ್ ಸಾಕಾ? ಬಟ್ಕೆ. 2.5 ಬಕೆಟಾ? 800 ಬಕೆಟ್ 2 ಬಕೆಟ್ ಬೆಲ್ಲ. 800 ಹೋಳಿಗೆ ಅಂತ ನೋಡೋಣ. ಇದನ್ನ ರುಬ್ತಾನೆ ಅದು ಫುಲ್ ನೈಸ್ ಆಗ್ಬೇಕು. ಆಗಿಲ್ಲ ಅಂದರೆ ಹೋಳಿಗೆ ಚೆನ್ನಾಗಿ ಬರೋಲ್ಲ. ಬೆಲ್ಲ ಒಯ್ದಿದ್ನೆ, ಒಂದು 2 ಬಕೆಟ್ 2.5 ಬಕೆಟ್ ಆಗ್ತದೆ. ಸಿಟ್ಟಣ್ಣು ಪಾಯಸಕ್ಕ ಹಾಲು ಹಾಕ್ತಾವ್ರೆ. ಸಬ್ಬಕ್ಕಿ ಶಾವಿಗೆ 2 ಮಿಕ್ಸ. ಹಬ್ಬಕ್ಕಿ ಶಾವಿಗೆ 2 ಟ್ರಕ್ ಮೈಸೂರು ಪಾಕ್ ಹೊಡೆದವ್ರೆ. ಒಂದ್ರಾಗ 400 ಅದದಂತೆ, 800 ಹೊಡೆದವ್ರೆ. ನಮ್ಮ ಮಂಜಣ್ಣ ನುಗ್ಕಾಯಿ ಕಟ್ ಮಾಡ್ತಾವ್ರೆ. ಮಧ್ಯಾಹ್ನ ಸಾಂಬಾರಕ್ಕ ಕೆಜಿ ನುಗ್ಕಾಯಿ ಇವಾಗ 700 ರೂಪಾಯಿ ಅಂತೆ. ಅದ್ರ ಬದಲು 1 ಕೆಜಿ ಮಟನ್ನೇ ತಗೊಂಬಂದ್ಬಿಡ್ಬೋದು. ಬಾದಾಮಿ ಅಲ್ಲಿ ರೆಡಿ ಆಗಿದೆ, ಸೂಪರ್ ಆಗಿದೆ ಟೇಸ್ಟು. ಆದರೆ ಕುಡಿಯೋಕೆ ಲೋಟಾಗಿ ಮಾತ್ರ ಇಲ್ಲ. ಅದು ಲೋಟಾಗಿ ವೈಟಿಂಗ್ ಮಾಡ್ತಾ ಇದ್ದೆ. ಅಷ್ಟೊತ್ತು ಮಿಕ್ಸಿಗೆ ಹಾಕ್ಬಿಡೋದು. ಇಂತೂ ದೊಡ್ಡ ಲೋಟಾಗಿ ತಂದ್ಕೊಟ್ರು. ಅದಕ್ಕೆ ಸ್ವಲ್ಪ ಪೆಟೆಂಡು ಕುಡಿತಾ ಇರ, ಹಾಕಿ ಕುಡಿತಾ ಇರ. ನಾ ಬೇಯ್ಬೇಕಲ್ಲ ತರಕಾರಿಗಳ. ಬಸ್ ನೋಡು, ಸಾಂಬಾರು ರೆಡಿ ಆಗಿದೆ, ರೈಸು ರೆಡಿ ಆಗಿದೆ. ಇಲ್ಲ ಊಟ ಮಾಡ್ಬೇಕಾ? ಶುಂಠಿ ಚೆನ್ನಾಗಿ ತೊಳೆದು ಮಿಕ್ಸಿಗೆ ಹಾಕ್ಬೇಕು. ಚಟಣ ಏನು ಮಾಡ್ತಾ ಇರೋದ? ಮೆಂತ್ಯ ಬಾತ್ಗೆ ನ್ಯಾಚುರಲ್ ಕಲರ್. ಮೆಂತ್ಯ ಬಾತ್ಕ ನ್ಯಾಚುರಲ್ ಕಲರ್. ಹಸಿಮೆಣಸಿನಕಾಯಿ, ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು. ಕಲರ್ ಹಾಕಲ್ಲ. ಕಲರ್ ಹಾಕಲ್ಲ, ನ್ಯಾಚುರಲ್ ಕಲರ್. ಎಲ್ಲ ಆಯ್ತು. ಹೋಳಿಗೆ ಕಲ್ಸವ್ರೆ, ಹೆಂಚು ರೆಡಿ ಆಗಿದೆ. ಎಲ್ಲ ಆಯ್ತು. ಇನ್ನೇನು ಮೆಂತ್ಯ ಬಾತು ಚಟ್ನಿ ಮಾಡ್ಬೇಕು. ಮೆಂತ್ಯ ಬಾತ್ ಹಾಕಕ್ಕೆ ನಮ್ಮ ಶೆಟ್ಟಣ್ಣ ಓದ್ತಾವ್ರೆ, ನಾನು ಹೋಗ್ಬೇಕು. ಊಟ ಎಲ್ಲ ಆಯ್ತು, ಎಲ್ಲ ಆಯ್ತು. ನಾವು ರೆಡಿ ಆಗ್ತಾ ಇದೆ, ರಸ ರೆಡಿ ಆಗ್ತಾ ಇದೆ. ನಮ್ಮ ಶೆಟ್ಟಣ್ಣ ಏನು ಕರಿತಾವನೆ. ಪಾತ್ರೆ ಎತ್ತ ಬರೋಕ್ಕಾಗಲ್ಲೇನ? ಮೆಂತ್ಯ ಬಾತ್ ಹಾಕಕ್ಕೆ 25 ಕೆಜಿ ಪಾತ್ರೆ ತೊಳಿಬೇಕು. ತೊಳೆದಿರ್ತಾರ, ನಾವು ಸ್ವಲ್ಪ ಸುಮ್ಮನೆ ನೀರು ಹಾಕಿ ನೀರು ಬರ್ತಾ ಇಲ್ಲ ನೋಡು. ಫಿಲ್ಟರ್ ನೀರಾಗ ನೀರು ಬರ್ತಾ ಇಲ್ಲ, ಫಿಲ್ಟರ್ ನೀರಾಗೆ ಹಾಕ್ಬಿಟ್ಟು
ಸಿಕ್ಕಿದ ದಿನ ಸೋಚ್ಬಿಟ್ಟು ಎತ್ಕೊಂಡೋಗಿ ಬಾತ್ ಹಾಕ್ತಾರೆ. ಏನು ಮೆಂತ್ಯ ಬಾತ್ ಒಂದು ಆಯ್ತಾರೆ ಮುಗೀತು. ಏನು ವೈಟ್ ರೈಸು ಮಾಡ್ಕೊಂಬಿಟ್ಟೆ. ವೈಟ್ ರೈಸ್ ಎಷ್ಟು ಒಂದು 15 kg, 15 kg ವೈಟ್ ರೈಸು, 25 kg ಮೆಂತ್ಯ ಬಾತ. ಕಣ್ಣು ಏನೇನು ಐಟಮ್ಸ ಉಪ್ಪಿಗೆ, ಹಿಡ್ಕೊಳ್ಳಿ, ಕೋಳ್ಕೊಂಬರಿ, ಕಾಂಗ್ರೆಸ್, ಪಲ್ಯ, ಅನ್ನ, ರಸ, ಪಾಯಸ, ಮೆಂತ್ಯ ಬಾತ, ಚಟ್ನಿ, ಮುಚ್ಚಿ, ಹಪ್ಪಳ, ಮಸಾಲೆ ದೋಸೆ, ದೋಸೆ, ಸೆಟ್ ದೋಸೆ, ಚಟ್ನಿ. ಎಷ್ಟು ಜನಕ್ಕೆ? 800 ಯಾವ್ದು 200 ತಾನೇ ಮದುವೆ? ಒಳಗೆ ಪ್ಯಾಕಿಂಗ್ ಮಾಡ್ಬಾ. ಒಳಗೆ ವೈನು ಒಳ್ಳೆ ಕ್ವಾಲಿಟಿ ಇದೆ, ಹೋಗ್ಬೋದಾ? ಒಂದು 8-10 ನಿಮಿಷ ಮತ್ತೆ ಗೊತ್ತಾಗ್ತದ. ನೋಡೋಣ ಟೇಸ್ಟ್ ಹೆಂಗಿರ್ತದ ನೋಡೋಣ. ಯಾವುದೇ ಕಲರು ಹಾಕಿಲ್ಲ, ಏನು ಹಾಕಿಲ್ಲ, ನ್ಯಾಚುರಲ್ ಟೇಸ್ಟ್ ನೋಡೋಣ. ಎಲ್ಲ ಆಯ್ತು, ದಮ್ ಹಾಕ್ಬೇಕು. ಮೇಲೆ ಸ್ವಲ್ಪ ಮೊಸರು ಪ್ಯಾಕೆಟ್ ಇರ್ತಾವ್ರೆ, ಮೊಸರು ಹಾಕಿರೇನೆ ಟೇಸ್ಟು ನೈಸ್ ಬರ್ತದಂತೆ. ಏನೋ ಶೈನಿಂಗ್ ಹೊಡಿತದಂತೆ ಬಾತು. ನೋಡೋಣ ಅದು ಹೆಂಗೆ ಹೊಡಿತದ ಶೈನಿಂಗು. ಚಟ್ನಿ ಮಾಡ್ಯವ್ರೆ. ಎಲ್ಲ ಮಾಡೋಷ್ಟೊತ್ತ 3 ಕಾಲು ಆಯ್ತು. ಹೋಗ 25 ಆಗಲ್ಲ. 25 kg ಮೆಂತ್ಯ ಬಾತ್ ಸಾಲಲ್ಲ ಅಂತ ನಮ್ಮ ರಾಜೇಶ್ ಅಣ್ಣ. ನೋಡೋಣ ರಾತ್ರಿ ಊಟ ಹೇಳ್ತಾರೆ. ಮೈಸೂರು ಪಾಕ್ ಸ್ವೀಟ್ ಆಗಿದೆ, ಕಟ್ ಮಾಡ್ತಾ ಇರೋ ಬಜ್ಜಿ, ಬಾಳೆಕಾಯಿ ಬಜ್ಜಿ ಮಾಡೋದು. ಇದಕ್ಕೆ ಅರ್ಶಿನ ಹಾಕ್ಬೇಕಾಯ್ತು, ಅರ್ಶಿನ ಹಾಕಿಲ್ಲ. ನೀರಾಗ ಹಾಕಿ ಕಟ್ ಮಾಡ್ಬೇಕು, ಇಲ್ಲಾಂದ್ರೆ ಕರ್ಗಾಗ್ಬಿಡ್ತದೆ. ಮೆಂಟಾರ ಸಿಕ್ಕಿಲ್ಲ, ಕಾಣಿಸಿರಲ್ಲ. ಇಲ್ಲೇ ಇತ್ತಲ್ಲ. ಎಷ್ಟು ಜನ ಕಡೆಗೆ? ಎಷ್ಟು ಜನ ಕಡೆಗೆ? ಎಷ್ಟಣ್ಣ ಇದು 250 ಅಷ್ಟೇ. ಮಣ್ಣೆಣ್ಣು ಮಿಕ್ಸ್ ಪಲ್ಯ ರೆಡಿ ಮಾಡ್ತಾವ್ರೆ, ಒಗ್ಗರಣೆ ಹಾಕ್ತಾವ ಮಣ್ಣೆಣ್ಣು. ಮೆಂತ್ಯ ನೋಡ್ರಿ, ಮೆಂತ್ಯ ಬತ್ತ ಹಾಕೊಂಡು ಓದವ್ರೆ. ಆಗಿದೆ ಪೈನಾ ಫುಲ್ ಮತ್ತ ಕೆಲ್ಸ ಎಲ್ಲ ಮುಗೀತ. ನಮ್ಮ ಮನೆಯಣ್ಣ ಏನ್ ಮನೆಯಣ್ಣ ಅದ ದೋಸೆಕಾಯಿ ದೋಸೆಕ ಬೇಡ. ನವೀನಣ್ಣ ತುಂಬಾ ದಿನ ಆಯ್ತು ನವೀನಣ್ಣ ಸಿಕ್ಕೆ. ಸಮಾಚಾರ ಆರಾಮ? ನಿಮ್ಮಷ್ಟಿಲ್ಲಣ್ಣ. ಕರೆಕ್ಟಾಗಿ ಹೇಳೋಣ, ಪರವಾಗಿಲ್ಲ. ನೋಡೋಣ ಏನ್ ಆರಾಮಣ್ಣ. ಯಾವಾಗಣ್ಣ ಮಂಜಣ್ಣ ಮದುವೆ? ಮದುವೆ ನಿಂದಾದ್ಮೇಲೆ. ನನ್ನ ನೆಕ್ಸ್ಟ್ ತಿಂಗಳಾಗಣ ಮದುವೆ, ಬಂದ್ಬಿಡ್ರಿ ಎಲ್ರು. ಯಾವ ಡೇಟ್ ಹೇಳೋಣ? ಫೆಬ್ರವರಿ.
ಫೆಬ್ರವರಿ 5, 6 5, 6, 7, 8 4 ದಿನ. ಯಾ ಮಾಡಿ ಅಂತೀರನ ನವೀನ್ ಅಣ್ಣ ಶಾನ ದಿನ ಆಯ್ತು ಸಿಕ್ಕೆ. ಇವಾಗ ಸಿಕ್ಕವ್ರೆ, ಅಪ್ರೂಪಕ್ಕೆ ಬಂದವ್ರೆ. ಬ್ರೇಕಪ್ ಆಗಿತ್ತು. ಬ್ರೇಕಪ್ ಆಗಿತ್ತು. ಯಾರ್ಗ್ ನಂಕ ನಿಂಕ ಹಾ, ಇವಾಗ ಒಂದಾಗಿದ್ರೆ ನಂಕ ಹೆಣ್ ಬ್ರೇಕಪ್ ಆಗಿತ್ತು. ಇವತ್ತು ಬಂದಿದ್ರೆ ಇವತ್ತು ಸಿಕ್ಕವ್ರೆ. ಏನೋ ಅಪ್ರೂಪ್ ಮಾತಾಡಿಸ್ಬಿಟ್ಟಿದೆ. ಇರ್ಲಿ ಬರ್ರಿ ಅಲ್ಲಿ ನೆಕ್ಸ್ಟ್ ಯಾವಾಗ ಭೇಟಿ ಆಗ್ಬೋದು? ಮಾತಾಡೋಣ. ಯಾರನ್ನ? ಯೋಚನೆ ಮಾಡಿ ಭೇಟಿ ನಾಳೆ ಐತಲ್ಲಣ್ಣ ಇದ್ರಾಗ. ಎಲ್ದಲ್ಲಿ? ಇದ್ರಾಗ ಇದಣ್ಣ ಇಲ್ಲಣ್ಣ, ನಾವು ಬರೋದು ಉಪ್ಪೆಂಡ್ ಐತಣ್ಣ, ಹೇಳಿಲ್ಲ. ಲೀವ್ ಹಾಕಿದೀವಣ್ಣ. ಇಕ್ಕ ಹೆಂಗ್ ಕಣ ಇದು? ಅಲ್ಲ ಇವಾಗ ಇಲ್ಲಿಗೆ ಹೆಂಗ ಅಂತ ಬೆನ್ನಾಗ ಹಾಕಿದ್ದೆ ಏನ್ ಶೆಟ್ಟಣ್ಣ? ಬಾಳೆಕಾಯಿ ಬಜ್ಜಿ ಏನಪ್ಪ? ಬಾಳೆಕಾಯಿ ಬಜ್ಜಿ ಈ ಕ್ಲೈಮೇಟ್ಗೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಒಂದ್ ಮೂರು ಇರ್ತಾ ಇದ್ರೆ ಅಕ್ಕೆ ಒಂದ್ ಮೂರು ಎಣ್ಣೆಲಿ ಬಿಡ್ತಾ ಇರ್ಬೇಕು, ಹಂಗೆ ಗಡ ಗಡ ಬಿಡ್ತಾ ಇರ್ಬೇಕು. ಎಲೆ ಬಟ್ಲೆಲ್ಲ ಹಾಕಿ ರೆಡಿ ಮಾಡಿದ್ರೆ ಟೈಮ್ 7 ಗಂಟೆ ಆಗಿದೆ. ಇನ್ನ ಜನ ಯಾರು ಇಲ್ಲ. ಸಾಧನೆ ಮಾಡ್ತಾ ಇದ್ದೆ ನೀನು. ಆಂಟಿ ಬಂದ ಜನ ಫೋಟೋ ಶೂಟ್ಗೆ ಹೋಗ್ಯವ್ರೆ. ಆದ್ರೆ ಇಲ್ಲಿ ನೋಡಿದ್ರೆ ಯಾರು ಒಬ್ಬರು ಬಂದಿಲ್ಲ. 7:30 ಆಯ್ತು, ನಾವು ಒಬ್ರು ಊಟಕ್ಕೆ ಬರಿಲ್ಲ. ನೋಡೋಣ. ಶೆಟ್ಟಣ್ಣ ಹಂಗೆ ಹಿಂಗ ಇಲ್ಲೇ ಕಾಲ ಹಾಕೊಂಡಿದ್ದ ಒಂದು ಬಾಣ್ಲೆ ಕಲ್ತಾಗ ಬಜ್ಜಿ ಸಂಡಿಗೆ ಹಾಕೊಂಡ ಕಾಲ ಹಾಕೊಂಡಿದ್ದೋದ್ನ. ಎಲ್ಲ ಖಾಲಿ ಆಗೈತು. ಊಟಗಳವೆ ಇನ್ನೊಂದು 100 ಜನಕ್ಕೆ ಊಟಗಳವೆ. 6 ಜನ ಖಾಲಿ ಆದ್ವು. ಏನ್ ಬಂದ್ರೆ ಒಂದು 20-25 ಜನ ಬರ್ಬೋದು. ಮಜಣ ಎಲ್ಲ ಖಾಲಿ ಆಗೈತ್ರ. ಊಟಗಳೆಲ್ಲ ಸರಿ ಆದ್ವಾ? ಏನ್ ಚೆನ್ನಾಗಿದ್ದಾರೆ. ಒಂದು 50-100 ಜನಕ್ಕೆ ಆಗುತ್ತೆ. ಬಾ ಮಾತು ಬರ್ಲಿ. ಬಸ್ ಬರ್ತೀನಿ, ಬಸ್ ಬರ್ತೀನಿ. ಭಾನುವಾರ ಮಿಸ್ ಮಾಡ್ಬಿಡ. ಎಲ್ಲಿ ನಾರಾಯಣ ಎಲ್ಲಿ ಹೇಳೋಣ? ಆಮೇಲೆ ಬಾ. ಆಮೇಲೆ ಹೇಳಕ್ಕೆ ಮಠ ನಾಟಕ ಊಟ ತಿನ್ನಕ್ಕೆ ಏನಿಲ್ಲ. ನಾನೇನು ತಿನ್ನಲ್ಗನೆ. ಸಿಗ್ತೀನಿ, ಫೋನ್ ಹಾಕ್ತೀನಿ. ಇಲ್ಲ ಬಾ, ಒಂದ್ ಹೆಜ್ಜೆ ನಾಳೆ ಬೆಳಿಗ್ಗೆ. ಬೇಡ ಬಿಡು, ಎಲ್ಲಿ ಬರಕ ಇಲ್ಲೇ ಇರ್ತೀನಿ ಚೌಟ್ರಿದಾಗ. ಹೋಗೋದು ಇಬ್ಬರಲ್ಲಿ ಐಟಮ್ ಜಾಸ್ತಿ ಇದೆ. ಐಟಮ್ ಜಾಸ್ತಿ ಇದೆ. ಚಿಕನ್ ಫ್ರೈ, ಮಟನ್ ಸಾಂಬಾರ, ಮುದ್ದೆ, ಅನ್ನ, ರಸ, ಕಬಾಬು, ಬಿರಿಯಾನಿ. ಎಷ್ಟು ಜನಕ್ಕ? 200 ಜನಕ್ಕೆ 200. ಇಬ್ರೇ ಮಾಡಿ ಹಾಕ್ತೀರ?
ಸರಿ ಸಿಕ್ಕಾನ ಬಾಯ್. ಬಾಯ್. ಟೈಮ್ 11 ಗಂಟೆ. ಊರೆಲ್ಲ ಕತ್ಲು, ಜನ ಎಲ್ಲ ಮುಳುಗ್ಬಿಟ್ಟವ್ರೆ.